ಪತ್ರಕರ್ತ ಮಾಧ್ಯಮ ಮಿತ್ರರ ಬಂಧುಗಳಿಗೆ ನಮಸ್ಕಾರಗಳು. ನಾನು ಮಾತಾಡಿ ಮಾತುಗಳನ್ನೆಲ್ಲ ಬರೆದು ಸಾಕಾಗಿತ್ತು. ಈಗ ಈ ಸಿನಿಮಾಗೆ ಸಂಭಾಷಣೆ ಅಂತ ಬರ್ಸ್ಕೊಳಕ್ಕೆ ಬಂದು ಈ ಸಿನಿಮಾ ನಿರ್ದೇಶನ ನೀವೇ ಯಾಕೆ ಮಾಡಬಾರ್ದು ಅಂತ ಅಂದಾಗ ನಮ್ಮ ಕ್ರಾಂತಿಯವರು, ನಮ್ಮ ಈ ಸಿನಿಮಾ ಹೀರೋ, ನೋಡೋಣ ನನ್ನ ಕೈಲಿ ಆಗಲ್ಲ ಅಂತ ಹೇಳೋದ್ಕಿಂತ, ಯಾಕಂದರೆ ಸಿನಿಮಾದಲ್ಲಿ ಏನು ಗೊತ್ತಿಲ್ಲ ಅಂತ ಹೇಳ್ಬಾರ್ದು, ಆಗಲ್ಲ ಅಂತಲೂ ಹೇಳ್ಬಾರ್ದು. ಅದಕ್ಕೋಸ್ಕರ ನಿರ್ದೇಶನಕ್ಕೆ ಮಾಡಕ್ಕೆ ಒಪ್ಕೊಂಡೆ. ಆಮೇಲೆ ಫಸ್ಟ್ ಕ್ವಶನ್ ಕೇಳಿದೆ ನಾನು ಅವ್ರಿಗೆ, ಹೌದು ಈ ಸಿನಿಮಾ ನೀವು ಏನಕ್ಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ, ಆಮೇಲೆ ನಿರ್ಮಾಪಕರು ಇದೇ ಮಾತು ಹೇಳಿದಾಗ ನನಗೆ ತುಂಬ, ನಮ್ಮ ನಿರ್ಮಾಪಕರಾದ ನಾಗೂರ್ ಕೆ ಬಾಬು ಅವರು ಒಂದೇ ಒಂದು ಮಾತು ಹೇಳಿದ್ರು, ನೋಡಿ ಕತೆ ತುಂಬ ಚೆನ್ನಾಗಿದೆ, ಕಾಂತಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕತೆನ, ಈ ಕತೆಗೆ ಏನೇನು ಬೇಕು ಎಲ್ಲ ನಾನು ಒದಗಿಸ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಅಂದಾಗ ಅದು ನನಗೆ ತುಂಬಾ ಖುಷಿ ಆಯಿತು. ಆಮೇಲೆ ಸಿನಿಮಾನ ಅವರು ಎಷ್ಟು ಪ್ರೀತಿಸ್ತಾರೆ ಅಂತ ಅವ್ರ ಮಾತಿಂದನೇ ಗೊತ್ತಾಯಿತು. ಅಲ್ಲ ಸರ್, ನಿಮ್ಮ ಸಿನಿಮಾ ಅಕಸ್ಮಾತು ಇದು ಬಡ್ಜೆಟ್ಟು ನೀವೆಲ್ಲ ತಡ್ಕೊಂತೀರ, ಮುಂದೆ ಲಾಭ ಬರುತ್ತೆ ಅಂತ ಏನಾದ್ರು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಲಾಭ ನಷ್ಟಗಳ ಚಿಂತೆ ನನಗಿಲ್ಲ. ಏನು ಅಂತಂದರೆ ಕನ್ನಡದಲ್ಲಿ ಸದಭಿರುಚಿಯ ಚಿತ್ರಗಳನ್ನ ಮಾಡೋದು ಅಷ್ಟೇ ನನ್ನ ಆಸೆ, ನನ್ನ ಧ್ಯೇಯ. ಅದು ಈಗ ಸಿದ್ದೇಶ್ವರ ಸ್ವಾಮೀಜಿ ಗುರುಗಳು ಅಂತಂದ್ರಲ್ಲ, ಅವ್ರ ಆಶೀರ್ವಾದದಿಂದ ನಾನು ಮಾಡ್ತೀನಿ ಅಂತಂದಾಗ, ಆಮೇಲೆ ನಮ್ಮ ಕ್ರಾಂತಿಯವರು ಜೊತೆಗೂಡಿ, ಆಮೇಲೆ ಕ್ರಾಂತಿಯವ್ರದ್ದು ನನ್ನ ಪರಿಚಯ ಹೆಂಗೆ ಅಂದರೆ 2007 ಮುನಿಯ ಅನ್ನೋ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು ನಮ್ಮ ಕ್ರಾಂತಿಯವರು, ಆಗ ಸಂತೋಷ್ ಅಂತಿದ್ರು. ಈಗ ಸಿನಿಮಾಗೆ ಶ್ರೀಮಂತ ಸಿನಿಮಾ ಮಾಡಿದ್ಮೇಲೆ ಕ್ರಾಂತಿ ಅಂತ ಇಟ್ಕೊಂಡಿದ್ದಾರೆ. ಆವಾಗಲೇ ಹೇಳಿದ್ದೆ ನಾನು, ಏನ್ರಿ ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀರಿ, ನೀವು ನೋಡೋಕ್ಕೆ ಇರೋ ಥರನೇ ಇದ್ದೀರಲ್ಲ, ಯಾಕೆ ಮಾಡಬಾರ್ದು ಅಂತ ಆವಾಗ ಹೇಳಿದ್ದೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ನನ್ನ ಜೊತೆಲಿ ಬಂದು ಸಂಭಾಷಣೆ ಬರ್ಸಕ್ಕೆ ಬಂದು ಈಗ ನಿರ್ದೇಶನದ ಮಟ್ಟಕ್ಕೂ ಬಂದಿದ್ದೀವಿ. ಆಮೇಲೆ ಈ ಚಿತ್ರದ ಕತೆ ಈಗ ನಾಗೂರ್ ಬಾಬು ಸರ್ ಹೇಳ್ದಂಗೆ, ಅಪ್ಪ ಮಕ್ಕಳನ್ನ ಹೆಂಗೆ ಪೋಷಣೆ ಮಾಡ್ತಾನೆ, ಹೆಂಗೆ ರಕ್ಷಣೆ ಮಾಡ್ತಾನೆ ಅನ್ನೋದು ಬೇರೆ, ಅದು ಮಾಮೂಲಿ. ಆಗ ಮಕ್ಕಳು ಅಪ್ಪ ಅಮ್ಮನ ಯಾವ ಥರ ಪೋಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು ಅನ್ನೋದೇ ಒಂದು ಫ್ಯಾಮಿಲಿ ಸದಭಿರುಚಿಯ ಚಿತ್ರ ಈ ಕಥೆನ ಒಳಗೊಂಡಿದೆ. ಮತ್ತು ಹಾಸ್ಯ ಇದೆ, ಆಕ್ಷನ್ ಇದೆ, ಎಲ್ಲವೂ ನವರಸಗಳು ತುಂಬಿರ್ತಕ್ಕಂಥ ಸಿನಿಮಾ ಇದಾಗಿದೆ, ಕತೆ ಇದಾಗಿದೆ. ಸಾಂಗ್ಗಳು ಬಂದು 4 ಇದೆ, ಫೈಟ್ಗಳು ಒಂದು 4 ಇದೆ. ಇನ್ನು ಮಿಕ್ಕಿದ್ದು ನಮ್ಮ ನಾಯಕರೆಲ್ಲ ಮಾತಾಡ್ತಾರೆ. ಬೇರೆ ಆರ್ಟಿಸ್ಟ್ಗಳು ರಾಜು ತಾಳಿಕೋಟೆ ಅವರು ಇದ್ದಾರೆ, ಕಾಮಿಡಿ ಕಿಲಾಡಿಗಳು ಗೋವಿಂದ ಗೌಡ್ರು ಇದ್ದಾರೆ, ಕುರಿ ರಂಗ ಅವರು ಇದ್ದಾರೆ, ಸುಮಾರು ಜನ, ಹರಣಿ ಮೇಡಮ್ ಇದ್ದಾರೆ, ಹರಣಿ ಅವರು, ಇನ್ನು ತುಂಬ ಜನ. ಆಮೇಲೆ ನಮ್ಮ ನಿರ್ಮಾಪಕರಿಗೆ ಒಂದು ಮಾತು ಹೇಳಬೇಕು, ಏನು ಅಂತಂದರೆ, ಸಾಮಾನ್ಯ ನಮ್ಮ ರಂಗ ಬಿಜಾಪುರ ಕಡೆ, ಆ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ರಂಗಭೂಮಿ ಕಲಾವಿದರು ತುಂಬ ಇದ್ದಾರೆ, ಅವ್ರನ್ನೆಲ್ಲ ಹಾಕ್ಕೊಂತ ಬೆಳೆಸೋಣ ಸರ್ ಅಂತಂದರು. ಆಮೇಲೆ ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಆದಷ್ಟು ರಂಗಭೂಮಿ ಕಲಾವಿದರನ್ನ ಈ ಸಿನಿಮಾದಲ್ಲಿ ಜಾಸ್ತಿ ಹಾಕೊಂಡು ಮಾಡ್ತಾ ಇದ್ದೀವಿ. ರಾಕ ಬ್ರೈಟ್ನೆಸ್, ಬ್ರಿಲಿಯನ್ಸ್. ಮಗನ ಬ್ರಿಲಿಯನ್ಸು. ತಂದೆ ಪಾತ್ರ ಮಂಜುನಾಥ್ ಹೆಗಡೆ ಅಂತ. ಅಂದರೆ ಸಂಭಾಷಣೆ ಎಲ್ಲ ಇದೆ, ಆದರೆ ಶೂಟಿಂಗ್ ಮಾತ್ರ ಬಿಜಾಪುರದಲ್ಲಿ, ಬೆಂಗಳೂರಲ್ಲಿ ನಡೀತಕ್ಕಂಥ ಕತೆ. ಇಲ್ಲ, ಒಂದು ಕ್ಯಾರೆಕ್ಟರ್ ಮಾತ್ರ ಆ ಉತ್ತರ ಕರ್ನಾಟಕದ ಭಾಷೆ ಇರುತ್ತೆ ಅಷ್ಟೇ. ಮಿಕ್ಕಿದೆಲ್ಲ ಶೂಟಿಂಗ್ ಬಂದು ಬಿಜಾಪುರದಲ್ಲಿ 20 ದಿವಸ ಇರುತ್ತೆ, ಆದರೆ ಶೂಟಿಂಗ್ ಮಾತ್ರ ಅಲ್ಲಿ, ಕತೆ ನಡೀತಾ ಇರೋದೆಲ್ಲ ಇಲ್ಲಿದೆ ಕತೆ, ಬೆಂಗಳೂರು ಕತೆನೆ. ನನಗೆ ಈಗ ಒಂದು 25 ವರ್ಷಗಳ ಪಯಣ. ಎರಡನೇದು ಸಾಂಗ್ಗಳು 4 ಇದೆ. MS ತ್ಯಾಗರಾಜ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಸರ್. ಇಲ್ಲ, ಇದೇನಂತಂದರೆ ಹೊಸ ಲಿರಿಕ್ ರೈಟರ್ಗಳು ಬಂದಿದ್ದಾರೆ. ಆಮೇಲೆ ಶಿವ್ ಜಮಖಂಡಿಂದ ಒಬ್ಬರು ಬಂದಿದ್ದಾರೆ, ಇನ್ನು ಸರ್ ಮನೋಜ್ ಅಂತ, ಎಲ್ಲ ಹೊಸಬರಿಗೆಲ್ಲ, ಹೊಸ ಪ್ರತಿಭೆಗಳಿಗೆ ಮತ್ತು ರಂಗಭೂಮಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಆಗಲೇ ಹೇಳಿದ್ರಲ್ಲ, ಅದೇ ಥರ ಪ್ರತಿಯೊಬ್ಬರಿಗೂ ಹೊಸ ಸಾಹಿತಿಗಳಿಗೆ ನಾವು ಈ ಸಿನಿಮಾದಲ್ಲಿ ಕರೆದು ಅವಕಾಶ ಕೊಟ್ಟಿದ್ದೀವಿ. ಶೆಡ್ಯೂಲ್ ಏನು ಅನ್ಕೊಂಡಿದ್ದಾರೆ? ಶೆಡ್ಯೂಲಾ ಒಟ್ಟು ಟೋಟಲ್ ಸಿನಿಮಾ 40 ಡೇಸಲ್ಲಿ ಮುಗಿಸ್ಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಈಗ 20 ಡೇಸು ಅಲ್ಲಿ ಬಿಜಾಪುರದಲ್ಲಿ, ಆಮೇಲೆ ಬಂದಮೇಲೆ ಸೆಕೆಂಡ್ ಶೆಡ್ಯೂಲ್ ಬೆಂಗಳೂರಲ್ಲೇ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಂದರೆ ಬಿಜಾಪುರದಲ್ಲಿ ತುಂಬ ಅದ್ಭುತವಾದ ಲೊಕೇಶನ್ಗಳಿದೆ. ಬಿಜಾಪುರ ಹೆಸರು ಇರ್ಬೋದು, ಆದರೆ ಬೆಂಗಳೂರು ತರಹದ್ದೇ ಏರಿಯಾಗಳಿದೆ, ತುಂಬ ಚೆನ್ನಾಗಿದೆ ಲೊಕೇಶನ್ಗಳು.
ಅದನ್ನೆಲ್ಲ ಲೊಕೇಶನ್ಗಳನ್ನೆಲ್ಲ ನೀಟಾಗಿ ನಮ್ಗೆ ಕೊಟ್ಟು ಮತ್ತೆ ಸಹಕಾರ ನೀಡ್ತಿರೋರು ನಮ್ಮ ನಿರ್ಮಾಪಕರಾದ ನಾಗೂರ್ ಕೆ ಬಾಬು ಅವರು. ಇಲ್ಲ ಅದು ಒಂದು ಸಾಂಗ್ ಮಾತ್ರ ಬೇರೆ ಸೆಟ್ ಹಾಕ್ಬೇಕು ಅಂತಿದ್ದೀವಿ. ಎಷ್ಟು ಹಾಡುಗಳು? 4. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.